ಓ ರೀಟಾ, ಹೇಗಿದೀಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಿ ರೀಟಾ? ಇಲ್ಲ, ನಾನು ಪರ್ಸನಲ್ ಆಗಿ ನಿನ್ನ ಹತ್ರ ಅಷ್ಟೇ ಮಾತಾಡಬೇಕಾಗಿತ್ತು. ವರುಣ್, ನಾನು ಕ್ಯಾಂಟೀನಲ್ಲಿ ಇರ್ತೀನಿ, ನೀನು ಮಾತಾಡ್ಕೊಂಡು ಬಾ. ಆಯ್ತು ಪವಿತ್ರ, ನೀನು ಹೋಗಿರು ಬರ್ತೇನೆ. ಹೇಳಿ ರೀಟಾ, ಏನು ವಿಚಾರ? ವರುಣ್, ನಾನು ತುಂಬ ದಿನದಿಂದ ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಇನ್ನೇನು ಕಾಲೇಜೇ ಮುಗಿತಾ ಬಂತಲ್ಲ, ಈಗ ಕಾಲೇಜ್ ಮುಗಿದ್ಮೇಲೆ ನೀನು ನಿನ್ನ ಪಾಡಿಗೆ ಹೋಗ್ಬಿಡ್ತೀಯಾ ಅಂತಂದು ಅದಕ್ಕೆ ಇವತ್ತು ಮಾತಾಡೋಣ ನಿನ್ನ ಜೊತೆಗೆ ಅಂತ ಬಂದಿದ್ದೀನಿ. ಕಾಫಿ ಕುಡಿತಾ ಮಾತಾಡೋಣ? ಇಲ್ಲ ರೀಟಾ, ನಂದು ಬೇರೆ ಕೆಲಸ ಐತಿ, ನಾನು ಅರ್ಜೆಂಟ್ ಹೋಗ್ಬೇಕು. ಏನು ಹೇಳಿ, ಇವಾಗ ಇಲ್ಲೇ ಹೇಳ್ಬಿಡು. ವರುಣ್, ನಾನು ಪ್ರತಿ ಸರಿ ಕರೆದಾಗ್ಲೂ ಹಿಂಗೆ ಮಾಡ್ತೀಯ ನೀನು. ಯಾಕೋ ನಾನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಅರೆ ಇಲ್ಲ ರೀಟಾ, ಹಂಗೇನಿಲ್ಲ, ನನ್ನ ಕೆಲಸ ಐತಿ, ಹೋಗ್ಬೇಕು, ನಾನು ಹೊತ್ತಾಗುತ್ತೆ ಅಂತ ಹೇಳ್ದೆ ಅಷ್ಟೇ. ಇವಾಗ ಹೇಳು, ಟೈಮ್ ಆಗುತ್ತೆ ನನಗೆ. ಅದೇನು ವಿಚಾರ ಹೇಳು. ವರುಣ್, ನಾನು ತುಂಬ ದಿನದಿಂದ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ವರುಣ್. ನಾನು ಮದುವೆ ಅಂತ ಆದರೆ ನಿನ್ನನ್ನೇ ವರುಣ್. ಏನು ಹೇಳ್ತಿದೀಯ ರೀಟಾ? ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ? ಹ್ಞೂ ವರುಣ್, ತಲೆ ಕೆಟ್ಟಿದೆ ನನಗೆ. ಇಷ್ಟು ದಿನ ಹೇಳ್ದೆ ಇರೋದೇ ನಂದು ತಪ್ಪಾಗಿರೋದು. ಇನ್ನೂ ನಾನು ತಪ್ಪು ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ನೀನಂದರೆ ತುಂಬ ಇಷ್ಟ. ನಾನು ನಿನ್ನನ್ನೇ ಮದುವೆ ಆಗೋದು. ನೀನು ಒಪ್ಕೊಳ್ಳೇಬೇಕು. ರೀಟಾ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೆ ಇಷ್ಟ ಇಲ್ಲ ರೀಟಾ. ನಾನು ಪವಿತ್ರನ ಇಷ್ಟಪಡ್ತಾ ಇದ್ದೀನಿ. ಅವ್ರ ಮನೇಲಿ ನಮ್ಮ ಮದುವೆ ವಿಚಾರ ಎಲ್ಲ ಮಾತಾಡಿದ್ದೀವಿ. ಮದುವೆನೂ ಇನ್ನೇನು ಫಿಕ್ಸ್ ಆಗುತ್ತೆ. ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ, ನಿನ್ನನ್ನು ಇಷ್ಟಪಡೋಕ್ಕೂ ಆಗಲ್ಲ ರೀಟಾ ನನಗೆ. ವರುಣ್, ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತಂದು ಮನೇಲೆಲ್ಲ ಹೇಳಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇವತ್ತು ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಇವತ್ತು ನೀನು ನಮ್ಮ ಮನೆಗೆ ಬರಲೇಬೇಕು. ರೀಟಾ, ಹುಚ್ಚುಚ್ಚಾಗಿ ಈ ಥರ ಎಲ್ಲ ಮಾತಾಡಬೇಡ. ನಿಂಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿಂಗೆ? ನಾನು ಪವಿತ್ರನೇ ಇಷ್ಟಪಡ್ತಾ ಇರೋದು. ನಾನು ಯಾಕೆ ನಿಮ್ಮ ಮನೆಗೆ ಬರಲಿ? ಈ ಥರ ಎಲ್ಲ ಸುಮ್ಮನೆ ನಿಂತ್ಕೊಂಡು ಕಾಲೇಜಲ್ಲಿ ಸೀನ್ಗಳನ್ನ ಕ್ರಿಯೇಟ್ ಮಾಡಬೇಡ ನೀನು, ಓಕೆನಾ? ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡು. ನನ್ನ ಪಾಡಿಗೆ ನನಗೆ ಇರಕ್ಕೆ ಬಿಡು. ವರುಣ್, ನಿಂತ್ಕೋ ವರುಣ್. ನಾನು ನಿನ್ನ ಹತ್ರ ಮಾತಾಡ್ಬೇಕು, ನಿಂತ್ಕೋ ವರುಣ್. ಹೋಗ್ಲಿ ಬಿಡೆ ರೀಟಾ, ಅವನಿಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಯಾಕೆ ಫೋರ್ಸ್ ಮಾಡಿ ಇದು ಮಾಡ್ತೀಯ? ಬೇಡ ಕಣೆ, ಬಿಟ್ಬಿಡೆ. ಹೆಂಗೆ ಬಿಡ್ಲಿ? ನಾನು 3.5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಕಣೆ. ಹೆಂಗೆ ಬಿಡ್ಲಿ? ಹಂಗಲ್ಲ ರೀಟಾ, ನೀನೀಗ ಮಾಡ್ತಾ ಇರೋದು ದೊಡ್ಡ ತಪ್ಪು ಕಣೆ. ಇವಾಗ ಅವಳನ್ನ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತಿದ್ದೀನಿ ಅಂತ ಅನ್ನುವಾಗ ನೀನೀಗ ನನ್ನನ್ನೇ ಮದುವೆ ಆಗಬೇಕು ನೀನು ಅಂತ ಅವನಿಗೆ ಫೋರ್ಸ್ ಮಾಡೋದು ದೊಡ್ಡ ತಪ್ಪು ಕಣೆ. ಹಂಗೆಲ್ಲ ಮಾಡಬಾರ್ದು. ಯಾಕೆಂದ್ರೆ ನಿಂದೇ ತಪ್ಪಿರೋದು. ನೀನು ಮೊದಲನೇ ಹೇಳಬೇಕಾಗಿತ್ತು ಅವನಿಗೆ ಇಷ್ಟಪಡ್ತಾ ಇರೋದನ್ನ. ಇವಾಗ ಕಾಲ ಮಿಂಚೋಗ್ಬಿಟ್ಟಿದೆ ಕಣೆ. ಇವಾಗ ನೀನೇನು ಮಾಡಿದ್ರೂ ಅದಾಗಲ್ಲ. ಹೋಗ್ಲಿ ಬಿಟ್ಬಿಡು. ಇಲ್ಲ ಜೋ, ನನ್ನಿಂದ ಆಗಲ್ಲ ಕಣೆ. ನಾನು ಅವನನ್ನು ತುಂಬ ಇಷ್ಟಪಟ್ಟಿದ್ದೀನಿ ಕಣೆ 3.5 ವರ್ಷದಿಂದನೂ. ಇವಾಗ ಬಿಟ್ಕೊಡು ಇನ್ನೊಬ್ಳಿಗೆ ಅಂತಂದ್ರೆ ಹೆಂಗೆ ಬಿಟ್ಕೊಡ್ಲಿ? ನಾನು ಇಲ್ಲ ಕಣೆ, ನನಗಾಗಲ್ಲ. ನಾನಂತೂ ಅವಳಿಗೆ ಬಿಟ್ಕೊಡಲ್ಲ. ಅದೇನಾಗುತ್ತೋ ಆಗಲಿ, ನಾನು ನೋಡುತ್ತೀನಿ. ನಿನ್ನ ಇಷ್ಟ ಕಣೆ, ನಾನೇನು ಹೇಳೋದು ಹೇಳ್ದೆ, ನಿನಗೆ ಬಿಟ್ಟಿದ್ದಪ್ಪ. ಏನ್ಲಾ ಗುಂಡ, ನಮ್ಮ ಜಾಗಕ್ಕೆ ಬಂದ್ಬಿಟ್ಟಿದ್ಯಾ ಆಟ ಆಡಕ್ಕೆ? ಯಾಕ್ಲಾ, ನಿನ್ ಜಾಗ ಅಂತ ನೀನು ಹೆಸರು ಬರ್ಸ್ಬಿಟ್ಟಿದ್ಯಲ್ಲ. ನಾ ಯಾವಾಗ್ಲೂ ಇಲ್ಲ ಆಟ ಆಡಕ್ ಬರೋದು, ನೀನು ಇವತ್ತು ಬಂದಿರೋದು. ಅದಕ್ಕೇನೀಗ ಸರ್ಕ ಜೋಕಾಲಿ ಆಡ್ಬೇಕು? ನಾನು ಅಡ್ಡ ಬಂದು ನಿಂತಿದ್ಯಲ್ಲ. ನಾನು ಈಗ ಆಡಕತ್ತೇನಿ. ನಾ ಆಡೋದು ಬಿಟ್ಟಾದ್ಮೇಲೆ ನೀನು ಆಡ್ಕೆ ಹೋಗು. ತಡಿ, ನಮ್ಮ ಅವ್ವಗೆ ಯಾಕೆ ನನಗೆ ಹೊಡಿತೀಯಾ? ಮತ್ತೆ ಜಾಗ ಬಿಡ ಅಂದ್ರೆ ಯಾಕೆ ಬಿಡಲ್ಲ? ಮತ್ತೆ ಬಿಟ್ಟಿದ್ರೆ ನಾನೇ ಹೊಡಿತಿದ್ದೆ. ಹೋಗು ಹೋಗು, ಹೇಳವ್ ನಿಮ್ಮ ಅವ್ವಗೆ. ಕರ್ಕೊಂಬರ್ತೀನಿ ತಡಿ ನಿನಗೆ. ಮಂಗೇನಂತಾನು ನನಗೆ ಆಡಕ್ ಬಿಡಲ್ಲ ಅಂತಾನೆ. ಶಾರದಕ್ಕ, ಹೊತ್ತ ತಾಳವ ಮನೆಗೆ ಹೋಗ್ಕನಿ. ಹೂನೇ ಶಾರದಕ್ಕ, ನಮ್ಮ ಹುಡುಗ ಹೊರಗೆ ಆಟ ಆಡಕ್ಕೆ ಹೋಗಿದ್ದ. ಎತ್ಲಾಗೋದ್ನ ಏನೋ ನೋಡ್ತಾನವ. ಆತ್ ತಗೊಳ್ರಿ, ಹೋಗಿ ಬರ್ರಿ. ಅವ ಅವ ಇದ್ಯಾಕ್ಲಾ ಅಳಕತ್ತೀಯ? ಏನಾತ್ಲಾ? ಯಾರು ಹೊಡೆದ್ರು? ಅವನೇ, ಪ್ರೇಮತಿ ಮಗ ಹೊಡೆದ. ನಾನೊಬ್ಬನೇ ಆಡಕತ್ತಿದ್ನಲ್ಲಿ ಜೋಕಾಲಿಗೆ. ನಾನು ಈಗ ಜೋಕಾಲಿ ಬಿಟ್ಕೊಡು ಅಂತ ಅಂದ. ನಾನು ಆಡಕತ್ತೀನಿ, ನಾನು ಆಡಿದ್ಮೇಲೆ ಆಡಂತೆ ಅಂದ ಅಷ್ಟೇ. ಅದಕ್ಕೆ ಹೊಡೆದ. ನೋಡಿ ತನಕ ನೀನೇನೇನು ಕಡ್ಡಪುರಿ ತಿನ್ಕೊಂಡು ನಿಂತಿದ್ಯಾ? ತಿರ್ಗೊಂಡೆ ಏಟ್ ಕೊಡಕ್ಕಾಗಲಿಲ್ಲ. ವರ್ಷಕ್ಕೆ ಬಂದದಾನಿಲ್ಲಿ ಕುಣಿಯನಂತಾನು. ಏ ಗಿರ್ಜಿ, ಹೋಗ್ಲಿ ಬಿಡ್ಲೆ. ಅದೇ ಒಡಸ್ಕೆ ಬಂದಿಲ್ಲ ಅದಕ್ಕಂತ ನಿಂತತಿ, ಮತ್ತೆ ಅದಕ್ಕೆ ನೀನು ಜೋರ್ ಮಾಡ್ತೀಯಲ್ಲೇ. ಸಣ್ಣ ಹುಡುಗದ ನೋಡಿ ಶಾರದಕ್ಕ ಹೆಂಗ್ ಹೊಡೆದತ್ತ ಹುಡುಗ. ತಡಿ, ಅವನಿಗೆ ಇವತ್ತು ಮಾಡ್ತಾನೆ. ಪ್ರೇಮಿ ಇದು ಗ್ರಾಚಾರ ಬಿಡಿಸಿ ಬರ್ತಾನೆ ತಡಿ ಇವತ್ತು. ಹೇಯ್ ನಡಿಲ್ಲ.
ಹೋಗ್ಲಿ ಬಿಡ್ಲೆ ಗಿರ್ಜಿ, ಏನೋ ಹುಡ್ರು ಆಟ ಆಡಕರೆ ಹೊಡೆದಾಡ್ಕೊಂಡಿದ್ದಾವೆ. ಈಗ ಅದಕ್ಕೆ ದೊಡ್ಡದು ಇದು ಮಾಡಕ್ ಹೋಗಿಯೇನೆ. ನೀವು ದೊಡ್ಡ ದೊಡ್ಡವ್ರ ಮನಸ್ಥಿತಿ ಹಾಳು ಮಾಡ್ಕೊಂತೀರಿ ನೋಡವ. ಮಕ್ಕ ಕೆಡಿಸ್ಕೊಂಡ್ರೆ ಸುಮ್ಮನೆ ಎದಕ್ ಬಂತು? ಹೋಗ್ಲಿ ಬಿಡು. ಇಲ್ಲೇ ಶಾರದಕ್ಕ ಇದೇ ಫಸ್ಟ್ ಅಲ್ಲ, ಈಗ ಒಂದ್ 2-3 ಸರಿ ಹೊಡೆದತ್ತ ಹುಡುಗ. ನಾನು ಹೋಗ್ಲಿ ಬಿಡು ಅಂತಂದು ಸುಮ್ಮನಾಗಿದ್ದೆ. ಈಗ ನೋಡು ಮತ್ತೆ ಹೊಡೆದಾನೆ. ಈಗ ಸುಮ್ಮನಿರುವಂತಿ ಏನಂತಿ ನೀನೇ ಹೇಳವ. ಈಗ ಏನ್ ಹೇಳವ? ಈಗ ಬಿಡು ಅಂದ್ರೆ ನೀನು ಬಿಡವಲ್ಲೇ. ನಾನು ಜಗಳ ಮಾಡಾಯ್ತಿರ್ತಾನೆ ಅಂತ ನೀನು ಹೊಂಟದೀಯ. ಹೋಗ್. ನಡಿಲ್ಲ ಹೋಗೋಣ. ಆಕೆ ಇವತ್ತು ಗ್ರಾಚಾರ ಬಿಡಿಸ್ತಾ ನಡಿ ಅಕ್ಕಿ. ಅಯ್ಯೋ ದೇವ್ರೆ, ಅಲ್ಲಿ ಹೋಗಿನಿ ಏನ ಇದು ಮಾಡ್ಕೊಂತಾಳೇನ. ನಡಿಯೇ ಪರಕ, ಹೋಗ ನಡಿ. ಸುಮ್ಮನೆ ದೊಡ್ಡ ದೊಡ್ಡದು ಮಕ್ಕ ಕೆಡ್ತತಿ. ಸಣ್ಣ ಹುಡ್ರು ಮಾಡೋದ್ರಿಂದ ಇವೇನ ಈಗ ಇವತ್ತು ಕಿತ್ತಾಡ್ತವೆ, ಮತ್ತೆ ನಾಳೆಗೆ ಒಂದಾಗ್ಬಿಡ್ತವೆ. ಆದ್ರೆ ದೊಡ್ಡರ್ದು ಮನಸ್ಥಿತಿ ಹಂಗಲ್ಲವ. ನಡಿಯೇ ಹೋಗೋಣ. ಹ್ಞೂ ಕಣೆ ಪರಕ, ನೀನ್ ಹೇಳೋದು ಕರೆನೆ. ಬಾ ಹೋಗೋಣ. ಏ ಪ್ರೇಮಿ, ಬಾರ್ಲೆ ಹೊರಗಿಲ್ಲಿ. ಯಾರು? ಬಾರ್ಲೆ ಗಿರ್ಜಿ, ಹೊರಗೆ ನಿಂತಿಯಲ್ಲ, ಬಾರ ಒಳಗೆ. ಎಲ್ಲದನ ನಿನ್ ಮಗ ಹಡ್ಬಿಟ್ಟಿ. ಯಾಕ್ಲೆ ಬಾಯಿ ಬಂದಂಗ ಮಾತಾಡಕತ್ತೀಯಲ್ಲ? ಇನ್ನೇನೆ ಮತ್ತೆ ನನ್ನ ಮಗನ್ನ ಹಿಡ್ಕೊಂಡು ಹೊಡೆದ ನಾನು ಬಾಡ್ಕಾನಂತಾನು. ಎತ್ಲಾಗ ಹೋಗಿದ ನಾನು ಕರೀಲಿ. ಏ ಇರಾ, ಬಾರ್ಲೆ ಇಲ್ಲಿ. ಏನವ? ಏಯ್ ಎದಕ್ಲಾ ಅವನಿಗೆ ಹಿಡ್ಕೊಂಡು ಹೊಡೆದದಿ ಅಂತೆ? ಕರೆನಾ? ಏ ಇಲ್ಲವ, ನಾನು ಯಾಕವ ಅವನಿಗೆ ಹಿಡ್ಕೊಂಡು ಹೊಡಿಲಿ? ಇಲ್ಲಪ್ಪ. ಕೇಳಿದನ್ಲೆ? ಈ ನಿನ್ನಿದ್ರಿಗೆನೆ ಕೇಳಿದೆ. ಇಲ್ಲ ಅನ್ನಕತ್ತಾನ ಅವನು. ನಿನ್ನ ಮಗನ ಎಲ್ಲ ಸುಳ್ಳು ಹೇಳಕತ್ತಿರ್ಬೇಕು ನೋಡು. ನನ್ನ ಮಗಗೆ ಸುಳ್ಳು ಹೇಳೋ ಬುದ್ಧಿ ನಾನು ಕಲ್ಸಿಲ್ ಕಣವ ನಿನ್ನಂಗೆ. ನನ್ನ ಮಗ ಇರೋದನ್ನ ಕರೆಕ್ಟಾಗಿ ಹೇಳ್ತಾನ ಅವನು. ನಿನ್ನ ಮಗನ ಹತ್ರ ಹೊಡೆತ ತಿಂದಿರೋದಕ್ಕೆ ಅವ್ನು ಬಂದು ನನ್ನ ಹತ್ರ ಕೇಳಿರೋದಿಲ್ಲ ಅಂತ ಅವನೇ ಕೇಳ್ತದ. ಅಂದ್ರೆ ನಾನು ನನ್ನ ಮಗಗೆ ಕೆಟ್ಟ ಬುದ್ಧಿ ಕಲ್ಸಿದ್ದೀನಿ ಅಂತ ಹೇಳಕತ್ತೀಯೇನೆ ನೀನು? ನಾಲ್ಗೆಯ ಬಿಗಿ ಹಿಡಿದು ಮಾತಾಡೋದ್ ಕಲಿ ಫಸ್ಟ್. ಇನ್ನೇನೆ ಮತ್ತೆ ಕಂಡು ಸುಳ್ಳು ಹೇಳಕತ್ತಿದಾನಲ್ಲ, ಮಾಡೋ ಕೆಲಸ ಮಾಡಿ ಬಂದಿಲ್ಲಿ. ನಿನ್ ಬುದ್ಧಿನೇ ಮತ್ತೆ ಅವನಿಗೂ ಬಂದಿರತ್ತಗ. ಎಲ್ಲ ಬೆಂಡ್ಲಿ, ನನಗೆ ನನ್ನ ಬುದ್ಧಿನೇ ಬಂದ ತನ್ನ ಮಗಗೆ ಅಂತಂದು ಹೇಳ್ತೀಯಾ? ಹಾ ತಡಿ, ನೀ ಮಾಡ್ತಾನಿ. ನನಗೆ ಮಾತಾಡ್ತೀಯಾ? ಎಲ್ಲ ಬೆಂಡ್ಲಿ, ನನಗೆ ಹೊಡಿತೀಯಾ? ನನ್ನ ಮೇಲೆ ಕೈ ಮಾಡ್ತೀಯಾ? ಎಲ್ಲ ಹಡಿಬಿಟ್ಟಿ ನನಗೆ ಹೊಡಿತೀಯಾ ನೀನು? ಕಣ್ಲೆ ತಗೋ. ಬಿಡ್ಲಿ. ಬಿಡ್ಲಿ. ನೋಡೀಗ ನಾನು ಮತ್ತೆ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೀನು ಉಳಿಸೋದಲ್ಲ ನೋಡು. ನನಗೆ ಹೊಡಿತೀಯಾ? ಹಡಿಬಿಟ್ಟಿ ತಗೋ. ಹಾ ಹೇಳಿದ್ರೆ ಕೇಳೋದಿಲ್ಲಲ್ಲ ನೀನು. ನಿನ್ನ ಮಗ ಸುಳ್ಳು ಹೇಳಕತ್ತಿದನ್ ಕಣೆ ಅಂತಂದ್ರೆ ನನ್ನ ಮಗನ ಮೇಲೇನೆ ಹಾರಾಡ್ತೀಯ ನೀನು. ಹೊಡಿಬಿಟ್ಟಿ. ಅಯ್ಯೋ ಪರಕ, ಇವೇನೇ ನಾಯಿಗಳು ಕಿತ್ತಾಡಕತ್ತಿದಾವೆ. ಹಿಡ್ಕಳಿ. ಏಯ್ ಬಿಡ್ರಿ, ನಿಮ್ಗೆ ಏನಾಗಿದೆ ನಿಮ್ಮ? ಬಿಡ್ರಿ, ಬೀದಿಗೆ ಎಲ್ಲರೂ ನಿಂತ್ಕೊಂಡು ನೋಡಕತ್ತಿದ್ದಾರೆ. ನೀವೇನ್ರಿ ನೀವು? ಏ ಗಿರ್ಜಿ, ಬರ್ತಿಲ್ಲ ಈ ಕಡಿಕೆ. ಬಾಯ್ ಕಡಿಕೆ. ಬಾರಿ ಶಾರದಕ್ಕ, ಸುಮ್ಮಿದ್ದಾಳ ಮನೆಗಿಂದ ಕರೆದು ಬೀದ ನಿಂತ್ಕೊಂಡು ಜಗಳ ಮಾಡಕ್ ಮಾಡ್ತಾಳ ನೋಡಿ ಈಕಿ. ಸುಮ್ನೆ ಕೆಳಗಕ್ ಬಂದದಾಳ ಇಲ್ಲಿ. ಪ್ರೇಮಿ, ನೀವು ದೊಡ್ಡರಾಗಿ ಸಣ್ಣ ವಿಚಾರಕ್ಕೆ ಹುಡ್ರು ಮಾಡಿರೋ ತೀಟಿಗೆ ನೀವು ಕಿತ್ತಾಡ್ಕೊಂಡ ಮನಸ್ತಾಪ ಮಾಡ್ಕೊಂತೀರಿ ನೋಡ್ರವ. ನಿನ್ನ ಅವು ಇವತ್ತು ಚೆನ್ನಾಗಿ ಕಿತ್ತಾಡ್ತವೆ, ನಾಳೆಕಿ ಒಂದಾಕವೆ. ನೀವ್ ಹೇಳ್ರಿ, ನಿಮ್ಮ ಮಕ್ಕಳು ಕೆಟ್ರೆ ನೀವು ಬೇಗ ಒಂದಾಕಿರೇನ? ಒಂದೇ ಕೇರೆಗಿರ್ತವಿ, ಒಂದೇ ಇದ್ರಾಗಿರ್ತವಿ. ಅಕ್ಕಂಗಾರ ಇದ್ದಂಗೆ ಇರ್ಬೇಕವ. ಗಿರ್ಜಿ, ನಿನಗಾದ್ರೂ ಅಷ್ಟೇ ಗಿರ್ಜಿ ನಾನು ಹೇಳೋದು. ಅಕ್ಕ ತಂಗಿರ ಇದ್ದಂಗೆ ಇರ್ಬೇಕೆ. ಏನೋ ಹುಡ್ರದು ಏನೋ ಮಾಡ್ಕೊಂಡಿದ್ದಾವೆ, ಅದಕ್ಕೆ ಒಂದು ದೊಡ್ಡ ಜಗಳ ಮಾಡ್ಕೊಂಡು ಏನೇ ಇದು ಬೀದಿ ರಂಪಾಟ ಮಾಡ್ಕೊಂತ. ಕೇಳ ಶಾರದಕ್ಕ, ನನ್ನ ಬುದ್ಧಿನ ನನ್ನ ಮಗಗೂ ಬಂದಿರೋದಂತೆ. ನಾನು ಸುಳ್ಳು ಹೇಳ್ತಾನಂತೆ, ಅವನು ಅದಕ್ಕೆ ಸುಳ್ಳು ಹೇಳ್ತಾನಂತೆ. ನೋಡಿಕಿ ಎಂತಾದ ಹೇಳ್ತಾಳಿಕಿ. ಗಿರ್ಜಿ, ಮಕ್ಳ ಮುಂದೆಲ್ಲ ಅಂತ ಮಾತುಗಳನ್ನ ಹೇಳ್ತಾರೇನೆ, ಅವು ಏನ್ ತಿಳ್ಕೊಳ್ಳೋದಿಲ್ಲ ನೋಡಿ ಶಾರದಕ್ಕ. ಮತ್ತೆ ಅವ್ನು ಈಟಾದ ನೀವು ಈಟು ಮಾಡೋದ್ ಮಾಡಿ ಸುಳ್ಳು ಹೇಳ್ತಾನ ಮತ್ತೆ ಹೊಡೆದಲ್ಲ ಅಂತಂದು. ಏ ಇರಾ, ಹೊಡೆದಿ ಅಲ್ಲ ಅವನಿಗೆ? ಸುಳ್ಳು ಹೇಳ್ಬೇಡ, ಕರೆ ಹೇಳ್ಬೇಕ ನನಗೆ. ಸುಳ್ಳು ಹೇಳಿದ್ರೆ ಮತ್ತೆ ಸರಿ ಇಲ್ಲ ನೋಡು. ಈಗ ನಿಮ್ಮವ್ವ ಅಕ್ಕಿ ಜಗಳ ಮಾಡ್ಯಾರ, ಮತ್ತೆ ಈಗ ನನ್ನ ಕುಟಕ್ ಬೀಳ್ತಾವ ನಿನಗೆ. ಸುಳ್ಳು? ಏಯ್ ಪ್ರೇಮಿ, ಬಿಡ್ಲೆ. ಆ ಸಣ್ಣಗೂ ಹೊಡಿತೀಯಲ್ಲ ನೀನು. ಬುದ್ಧಿಲ್ಲ ಬಿಡವ ನಿನಗೆ. ಅದೇನು ಎದ್ರಿಕೆ ನೀನು ಹೊಡಿತೀಯ ಅಂತ ಸುಳ್ಳು ಹೇಳತಿ. ಹೋಗ್ಲಿ ಬಿಡತ್ಲಾಗೆ. ನೋಡು ಎಷ್ಟು ಸುಳ್ಳು ಹೇಳ್ತಾನೆ ಈಗ್ಲೆಯ. ಇರಾ, ಏನಪ್ಪ ಇದು ಸುಳ್ಳು ಹೇಳ್ಬಾರ್ದಪ್ಪ ಹಂಗೆಲ್ಲಯ್ಯ. ಹೊಡೆದಿದ್ದಾನೆ ಅಂತ ಅನ್ಬೇಕು. ನೋಡು, ನಿಮ್ಮವ್ವ ನಿಮ್ ಗಿರ್ ಜೊತೆ ಜಗಳ ಮಾಡ್ತಿದ್ರಾ? ನೀನ್ ಕರೆಕ್ಟಾಗಿ ಹೇಳಿದ್ದೆ ನೋಡೀಗ ಎಷ್ಟೆಲ್ಲ ರಾದ್ದಂತಾತು. ಹಂಗೆಲ್ಲ ಇನ್ಮೇಲೆ ಸುಳ್ಳು ಹೇಳ್ಬಾರ್ದು. ಹೋಗು ಒಳಗೋಗು. ಯಾವುದನ್ನೇ ಆಗಿರ್ಲಿ ಹಿಂದೆ ಮುಂದೆ ವಿಚಾರಿಸ್ಬಿಟ್ಟು ಆಮೇಲೆ ಮಾತಾಡ್ಬೇಕವ. ಏಕ್ದಮ್ ಹೊಡೆದಾಟಕ್ಕೆ ಬಿದ್ರೆ ಹೆಂಗ್ರೆ ನೀವು? ನೀವು ತಿಳಿದಂತರಾಗಿ ನೀವ್ ಹೆಂಗ್ ಮಾಡಿದ್ರೆ ವಾಡ ಹುಡ್ರು ಯಾವ ಇನ್ನೇನ ಆಟ ಆಡಕ್ಕಿಲ್ಲ ಹೇಳು. ಹೋಗ್ಲಿ ಬಿಡ್ರತ್ಲಾಗ ಇಲ್ಲಿಗೆ. ನಾನೇನಲ್ಲವ ಶಾರದಕ್ಕ, ಆಕೆನೆ ಬಂದದ್ದು ಜಗಳಕ್ಕೆ. ಜಗಳ ಮಾಡಿದ್ರೆ ಮತ್ತೆ ಇನ್ನೇನು ಮಾಡ್ತಾರೆ ಶಾರದಕ್ಕ? ಬಾಯ್ ಬಂದಂಗ ಮಾತಾಡ್ತಾಳ ಮತ್ತೆ. ಆತೀಗ ಹೋಗ್ಲಿ ಬಿಡ್ರಿ. ಈಗ ಸುಮ್ನಾಗ್ರಿ. ನಡಿಲ ಗಿರ್ಜಿ, ಅವ್ರಿಗೂ ಕರ್ಕೊಂಡು ಹೋಗು. ಬಾಡ್ಕೋಗುಳ, ನಿಮ್ಮಿಂದಾನೆ ನಾವು ದೊಡ್ಡ ಜಗಳ ಮಾಡ್ಬೇಕು. ನಡಿ ಮನೆಗೆ. ಇನ್ನೊಂದ್ಸರಿ ಅಲ್ಲ ಆಟ ಆಡಕ್ ಹೋಗಾನ ಅಲ್ಲೋಕಾನ ಇಲ್ಲೋಕಾನ ಅಂತ ಅನ್ ನೋಡು, ಅವಾಗೈತ್ ನಿನಗೆ. ನಡಿಯೇ ಪ್ರೇಮಿ, ನೀನು ನಡಿ.
ಇಬ್ರು ಸುಮ್ನಿರಲ್ಲವಾ ಒಬ್ರಿಗಿನ ಒಬ್ರು ಮೀರಿದಾರ ನೋಡವ ಆಕಿನೂ ಬಿಡಲ್ಲ ಈಕಿನೂ ಬಿಡೋದಲ್ಲ